ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಾಘ ಮಾಸದ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡ್ತಾ, ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಮತ್ತು ಆಯಾಸಕ್ಕೆ ಒಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯಿಂದ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ದಿರ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣ್. ಯಾಕೆಂದರೆ ಅದು ಅಪ್ಪಟವಾಗಿ ಆಯುರ್ವೇದದ ಔಷಧಿ ಅಲ್ವಾ. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಇದರಲ್ಲೂ ಕೂಡ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವೆಲ್ಲರೂ ಕೂಡ ಗಮನಿಸ್ಕೊಳ್ಬೋದು. ಅದರಲ್ಲೂ ಹೇಳ್ತಾ ಇದ್ದೇನೆ, ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾನುವಾರ, ನಮ್ಮೆಲ್ಲರಿಗೂ ಕೂಡ ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ ಒಂದು ವಾರ. ಸಾಕಷ್ಟು ಜನರ ಆಲೋಚನೆಗಳಿಗೆ, ಸಾಕಷ್ಟು ಜನರ ಕೆಲಸಕ್ಕೆ, ಅವರ ಶ್ರಮಕ್ಕೆ ಎಲ್ಲೋ ಒಂದು ಕಡೆ ವಿಶ್ರಾಂತಿ ಸಿಗ್ತಕ್ಕಂಥ ಒಂದಿಷ್ಟು ಸಮಯ. ಅದೆಲ್ಲವನ್ನು ಕೂಡ ಕಳೀತಾ ಮುಂದೇನು ಮಾಡಬೇಕಪ್ಪ ಎಂಬತಕ್ಕಂಥ ಒಂದು ಆಲೋಚನೆಗಳಲ್ಲಿ ಮಗ್ನರಾಗಿ ಈ ಭಾನುವಾರವನ್ನು ಕಳೀತಾ ಇರ್ತೀವಿ. ಬೆಳಗ್ಗೆ ಎದ್ದಾಗ್ಲಿಂದಲೇ ಏನೋ ಒಂದು ರೀತಿ ನೆಮ್ಮದಿ. ಒಂದಿಷ್ಟು ಜನರಿಗೆ ನೆಮ್ಮದಿ, ಒಂದಿಷ್ಟು ಜನರಿಗೆ ಆತಂಕ. ಮುಂಬರ್ತಕ್ಕಂಥ ದಿನಗಳು ಹೇಗಿರುತ್ತೋ ಏನು ಎತ್ತ ಅಂತ ಹೇಳಿ. ಹಾಗಾಗಿ ನಿನ್ನೆ ಗುರುಜಿಯವರು ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರ ಆಚರಣೆ, ಭರತ ಹುಣ್ಣಿಮೆ ಒಂದು ಕಡೆ, ಪುತ್ತಳಿಕೆಯ ಅನುಷ್ಠಾನ ಮತ್ತೊಂದು ಕಡೆ. ಶುಕ್ರವಾರ ಹೇಗೆ ಮಾಡಬೇಕು ಅಂತ ಗುರುಜಿಯವರು ನಂಗೆ ತಿಳಿಸ್ಕೊಟ್ರು ಕೂಡ ಅದನ್ನು ನಾವೆಲ್ಲರೂ ಕೂಡ ಶನಿವಾರ ಆಚರಣೆಯನ್ನು ಮಾಡಿದ್ವಿ. ಯಾಕೆ ಅಂತಂದರೆ ಭರತ ಹುಣ್ಣಿಮೆಯ ವೈಶಿಷ್ಟ್ಯತೆ ಆಗಿದೆ. ಅದರ ಜೊತೆಗೆ ಬಹಳ ವಿಶೇಷವಾಗಿ ಸೌದತ್ತಿ ಯಲ್ಲಮ್ಮ ದೇವಿಯ ದರ್ಶನವನ್ನು ಮಾಡಿದ್ದೇವೆ. ತಾಯಿಯ ದರ್ಶನ, ದೇವಿಯ ಒಂದಿಷ್ಟು ಕಥಾಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಂಡು ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾದ್ವಿ. ಇನ್ನು ಇವತ್ತು ತಮ್ಮೆಲ್ಲರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ತಿಳಿಸ್ಬೇಕು. ಸಂದೇಶವನ್ನು ಕೂಡ ತಿಳಿಸ್ಕೊಳ್ಬೇಕು. ಅದರ ಜೊತೆಗೆ ಇವತ್ತಿನ ದಿವಸದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ನನ್ನೆಲ್ಲ ಮಾತುಕತೆಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಕೂತಿರ್ತಕ್ಕಂಥ ಭಗವಂತ ಪ್ರಭು ಶ್ರೀ ರಾಮಚಂದ್ರನ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ, ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿದ್ದಾದ ನಂತರ, ನನ್ನ ಮೊದಲ ಆದ್ಯತೆ ಮಾತನಾಡ್ತಕ್ಕಂಥ ವನಸಿರಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ನಮ್ಮೆಲ್ಲರ ಮಾತುಕತೆಗಳನ್ನು ಪ್ರಾರಂಭ ಮಾಡೋಣ. ಹಾಗಾಗಿ ಮೊದಲನೇದಾಗಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಹಾಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ದುಂ ದುರ್ಗಾಯೈ ನಮಃ.
ಓಂ ಸರಸ್ವತೀ ದೇವ್ಯೈ ನಮಃ. ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕೀ ಜೈ. ದಶಾಂಗಂ ಗಗನಂ ಧೂಪಂ ಸುಗಂಧಂಚ ಸಮನೋಹರಂ ಕಪಿಲಾಗ್ರ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ. ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಗಂಧವುತ್ತಮಃ ಆಗ್ಧೇಯಃ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ದಿವ್ಯಧೂಪಮಾಘ್ರಾಪಯಾಮಿ. ಹಿರಣ್ಯಪಾತ್ರಂ ವದೋಃ ಪೂರ್ಣಂ ದಧಾತಿ ಮಧುವ್ಯೋಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯಸ್ತೇಜೋ ದಧಾತಿ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಬುದ್ಧಿಂ ಚ ದೇಹಿ ಮೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಇನ್ನು ಬಹಳ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಸಂದೇಶವನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಸಂದೇಶವನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಂಡೋಣ. ಅದನ್ನು ತಿಳ್ಕೊಳ್ಬೇಕಂದ್ರೆ ದಿನ ವಿಶೇಷತೆಯನ್ನು ಪ್ರಾರಂಭ ಮಾಡಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ 25/2/2024 ಭಾನುವಾರ ಪೂರ್ವ ಫಾಲ್ಗುಣಿ ಪುಬ್ಬ ನಕ್ಷತ್ರ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಪುಬ್ಬ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಭಾನುವಾರ ಪುಬ್ಬ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇವತ್ತಿನ ದಿವಸ ಹುಟ್ಟು ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ ಅಂತಂದರೆ, ಇವತ್ತು ಜನಿಸಿರ್ತಕ್ಕಂಥವ್ರು ಪುಬ್ಬ ನಕ್ಷತ್ರದಲ್ಲಿ ತಮ್ಮೆಲ್ಲರಿಗೂ ಕೂಡ ವಸುಧೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ನಮ್ಮ ಪ್ರೀತಿಯ ಗುರುಗಳಾದ ಆನಂದ್ ಗುರುಜಿರವರ ಆಶೀರ್ವಾದದಿಂದ ಮತ್ತು ನನ್ನ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಶ್ರೀರಾಮಚಂದ್ರನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಸಂದೇಶ ಅಂತ ಹೇಳ್ತಾ ಇದ್ದೆ. ಏನಪ್ಪ ನೋಡಿ, ಕೆಲವೊಂದಷ್ಟು ಸಂಬಂಧಗಳಿರ್ತವೆ. ಯಾವ ರೀತಿ ಅಂತಂದರೆ, ಈ ಬಾಡಿಗೆ ಮನೆಗಳ ಥರ ಕೆಲವೊಂದಷ್ಟು ಸಂಬಂಧಗಳು ಬಾಡಿಗೆ ಮನೆಗಳ ಥರ ಇರ್ತವೆ. ಯಾಕೆ ಅಂತಂದರೆ, ಬಾಡಿಗೆ ಮನೆಗಳನ್ನು ನಾವು ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರೂ ಕೂಡ, ಎಷ್ಟೇ ಶೃಂಗಾರ ಮಾಡಿದ್ರೂ ಕೂಡ, ಅದನ್ನೆಷ್ಟೇ ಸಿಂಗರಿಸಿದ್ರೂ ಕೂಡ, ಅದನ್ನೆಷ್ಟೇ ಪ್ರೀತಿದಾಯಕವಾಗಿ ನಾವು ಅದನ್ನು ನೋಡಿಕೊಂಡ್ರೂ ಕೂಡ ನಮ್ಮ ಸ್ವಂತ ಆಗಲ್ಲ. ಒಂದಲ್ಲ ಒಂದು ದಿವಸ ಕೈ ಬಿಟ್ಟು ಹೋಗುತ್ತೆ. ಹಾಗೆ ಸಂಬಂಧಗಳು ಕೂಡ ಅಷ್ಟೇ. ಕೆಲವೊಂದಷ್ಟು ಸಂಬಂಧಗಳಿರ್ತವೆ, ನಾವು ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರೂ ಕೂಡ, ಎಷ್ಟೇ ಅದನ್ನು ಮನಸ್ಸಿನ ಆಳಕ್ಕೆ ತಂದುಕೊಂಡ್ರೂ ಕೂಡ, ಆ ಸಂಬಂಧ ನನ್ನಿಂದ ದೂರ ಆಗಬಾರ್ದು ಅಂಥೇಳಿ ನಾವೆಷ್ಟೇ ಶ್ರಮಿಸಿದ್ರೂ ಕೂಡ ನಮ್ಮ ಕೈಗೆ ಸಿಗ್ತಕ್ಕಂಥದ್ದಲ್ಲ. ಒಂದಲ್ಲ ಒಂದು ದಿವಸ ಅದು ದೂರ ಆಗೋಗುತ್ತೆ. ಬಾಡಿಗೆ ಮನೆಗಳು ಕೂಡ ಅಷ್ಟೇ ಅಲ್ವಾ? ನಾವು ಎಷ್ಟೇ ಕಷ್ಟಪಟ್ಟು ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿದ್ರೂ ಕೂಡ, ಆ ಮನೆಯಲ್ಲಿ ನಾವು ಏಳಿಗೆ ಆಗಿದ್ರೂ ಕೂಡ, ಆ ಮನೆಯಿಂದ ನಮಗೆ ಒಳ್ಳೇದಾಗಿದ್ರೂ ಕೂಡ, ಆ ಮನೆಯಿಂದ ನಮಗೆ ಶ್ರೀಮಂತಿಗೆ ಬಂದಿದ್ರೂ ಕೂಡ, ಆ ಮನೆಯಲ್ಲಿ ನಮ್ಮ ಜೀವನದಲ್ಲಿ ಕೊನೆ ಉಸಿರಿನವರೆಗೂ ಕೂಡ ಅಚ್ಚಾಗಿ ಉಳ್ಕೊಳ್ತಕ್ಕಂಥ ಒಂದಷ್ಟು ಸುಂದರ ಕ್ಷಣಗಳನ್ನು ನಾವು ಅನುಭವಿಸಿದ್ರೂ ಕೂಡ ಆ ಮನೆ ನಮ್ಮ ಸ್ವಂತ ಆಗಲ್ಲ. ಒಂದಲ್ಲ ಒಂದು ದಿವಸ ಕೈ ಬಿಟ್ಟು ಹೋಗುತ್ತೆ. ಅದೇ ರೀತಿ ಸಂಬಂಧಗಳು ಕೂಡ. ಹಾಗಾಗಿ ಯಾರೂ ಕೂಡ ಜಾಸ್ತಿ ಆಲೋಚನೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಏನೇ ಆದ್ರೂ ಕೂಡ ವಿಚಾರವನ್ನು ಜಾಸ್ತಿ ಬೇಗ ಮನಸ್ಸಿಗೆ ಹಾಕೊಳ್ಳತಕ್ಕಂಥದ್ದು ಬೇಡ. ಒಂದಲ್ಲ 10 ಬಾರಿ ಆಲೋಚನೆಯನ್ನು ಮಾಡಿ, ಒಮ್ಮೆ ಒಂದು ವಿಚಾರವನ್ನು ನಾವು ಮನಸ್ಸಿಗೆ ಹಾಕೊಂಡ್ಬಿಟ್ರೆ ತಲೆಯಿಂದ 2 ನಿಮಿಷಕ್ಕೆ ತೆಗೆದುಹಾಕ್ಬಿಡ್ಬೋದು. ಮನಸ್ಸಿನಿಂದ ತೆಗೆದುಹಾಕೋದು ಅದು ಅಸಾಧ್ಯ ಅಂತಲೇ ಹೇಳ್ಬೋದು. ಮನಸ್ಸಿನಿಂದ ತೆಗೆದುಹಾಕಬೇಕು ಅಂತಂದರೆ ಅದು ಭಗವಂತನ ಕೃಪಾಶೀರ್ವಾದ ಇದ್ದರೆ ಮಾತ್ರ. ಒಂದು ಮನಸ್ಸು ನೆಮ್ಮದಿಯಾಗಬೇಕು ಅಂತಂದರೆ, ಒಂದು ಮನಸ್ಸು ತಿಳಿಯಾಗಬೇಕು ಅಂತಂದರೆ, ಮತ್ತೊಂದು ವಿಚಾರದ ಬಗ್ಗೆ ಆಲೋಚನೆಗಳನ್ನು ಮಾಡಬೇಕು ಅಂತಂದರೆ ನಮ್ಮ ಮನಸ್ಸಿನ ಸ್ಥಿತಿ ನೆಮ್ಮದಿಯುತವಾಗಿರಬೇಕು. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ಒಂದು ವಿಚಾರ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಯಾವುದಾದ್ರೂ ಒಬ್ಬರನ್ನ ಬಹಳ ಬೇಗ ಹತ್ರ ತಗೊಳ್ಳೋದಕ್ಕಿಂತ ಮುಂಚೆ 1000 ಸತಿ ಆಲೋಚನೆಗಳನ್ನು ಮಾಡಿ. ಸ್ನೇಹ, ಫ್ರೆಂಡ್ಶಿಪ್ಪು, ಸಂಬಂಧಗಳು, ಭಾವನೆಗಳು ಇದೆಲ್ಲವನ್ನೂ ಕೂಡ ನಾವು ಆ ಕ್ಷಣ ಹಂಚ್ಕೊಳ್ಬೋದಷ್ಟೇ.
ಆದರೆ ಅದೇ ಸಂಬಂಧ ದೂರ ಆಗಬೇಕಾದ್ರೆ ಎಷ್ಟೋ ಸಂತೋಷವಾಗಿ ಕುಣಿದು ಕುಪ್ಪಳಿಸ್ತಾ ಇರತಕ್ಕಂಥ ಮನಸ್ಸು ಕರಗಿ ಎಲ್ಲೋ ಒಂದು ಕಡೆ ಕುಗ್ಗು ಬಿಡುತ್ತೆ, ಮಂಕು ಬಡಿದು ಬಿಡುತ್ತೆ. ಆಗ ಎಲ್ಲೋ ಒಂದು ಕಡೆ ಜೀವನದಲ್ಲಿ ನಾವು ಏನನ್ನೂ ಕೂಡ ಆಲೋಚನೆನ ಮಾಡಿದಿರ ಕೂತ ಜಾಗದಲ್ಲೇ ಕೂತ್ಕೊಂಡ್ಬಿಡ್ತೀವಿ, ಉಳ್ಕೊಂಡಿದ್ದ ಜಾಗದಲ್ಲೇ ಉಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಇದೊಂದು ವಿಚಾರದಲ್ಲಿ ತಾವೆಲ್ಲರೂ ಕೂಡ ಎಚ್ಚರದಿಂದ ಇರಿ. ಆದಷ್ಟು ಜೀವನದುದ್ದಕ್ಕೂ ಕೂಡ ಸಾರ್ಥಕ ಬದುಕನ್ನು ಅನುಸರಿಸ್ಕೊಂಡು ಮುಂದೆ ಹೋಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಮಾತನಾಡ್ತಕ್ಕಂಥ ಮನಸ್ಸಿನ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನವನ್ನು ಗಮನಿಸಿ ತಿಳಿಸೋದಾದರೆ, ಅದರ ಚಲನವಲನ ಇದೆಲ್ಲವನ್ನೂ ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಸಂಪೂರ್ಣವಾಗಿ ಎಡಭಾಗಕ್ಕೆ ಅದರ ಚಲನವಲನ ಇದೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇರಬಹುದು. ಕಾಲಕ್ರಮೇಣ ನಿಧಾನವಾಗಿ ತಲೆಯನ್ನು ಬಗ್ಸಿರ್ತಕ್ಕಂಥ ಮನಸ್ಸರಿ ನಿಧಾನವಾಗಿ ತಲೆಯನ್ನು ಎತ್ತಾ ಇರ್ತಕ್ಕಂಥದ್ದೇ. ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತು ಸಹ ಹಾಗೇ ಇದೆ. ಪ್ರಾರಂಭದ ಹಂತದಲ್ಲಿ ಎಲ್ಲವೂ ಕೂಡ ಒಂದು ರೀತಿ ಮಂದಗತಿಯಿಂದ ಸಾಕ್ತಾ ಇರತಕ್ಕಂಥದ್ದಿದೆ. ಏನೊಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಎಲ್ಲೋ ಒಂದು ಕಡೆ ಆಲಸ್ಯತನ, ಬೇಜವಾಬ್ದಾರಿತನ, ಸೋಂಬೇರ್ತನದಿಂದ ಆ ಒಂದು ಕೆಲಸವನ್ನು ತಾವೇ ಹಾಳು ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ. ಜೋಪಾನ ಜೋಪಾನ ಜೋಪಾನ. ಇವತ್ತಿನ ಸಹ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಇಂಥದ್ದೊಂದು ಸಮಸ್ಯೆಗಳು ತಾವೆಲ್ಲರೂ ಕೂಡ ನರಳ್ತಾ ಇರ್ತೀರಿ. ಕೆಲಸ ಸಿದ್ಧಪಡಿಸ್ಕೊಳ್ಬೇಕೆಂಬತಕ್ಕಂಥ ಒಂದು ಆಸೆ ಇದೆ, ಆಲೋಚನೆ ಇದೆ. ತಾವು ಬರೀ ಆಲೋಚನೆಗಳಲ್ಲಿ ಮನೆಯನ್ನು ಕಟ್ತಾ ಇರ್ತೀರೋ ಹೊರತಾಗಿ ಮನೆಯನ್ನು ಕಟ್ಟಲಿಕ್ಕೆ ತಾವು ಪ್ರಾರಂಭ ಮಾಡೋದಿಲ್ಲ. ಹಾಗಾಗಿ ಆಲೋಚನೆಗಳಲ್ಲಿ ಏನು ತಾನೇ ಮಾಡಬಾರ್ದು, ಏನು ತಾನೇ ಆಗೋದಿಲ್ಲ, ಎಲ್ಲವೂ ಕೂಡ ಮಾಡ್ಬೋದು. ಮನೆಯನ್ನು ಅರಮನೆಯೇ ಕಟ್ಬೋದು, ಆದರೆ ಕಾರ್ಯಗತಕ್ಕೆ ಬರಬೇಕಲ್ವಾ? ಹಾಗಾಗಿ ಇವತ್ತಿನ ಸಹ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತೂ ಕೂಡ ಹಾಗೆ ಎಲ್ಲೋ ಒಂದು ಕಡೆ ನಿಮ್ಮ ಆಲಸ್ಯತನದಿಂದ ಕೆಲಸ ಆಗುವಂಥ ಕೆಲಸವಾದ್ರೂ ಕೂಡ ತಾವೇ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ. ಜೋಪಾನ. ಹಾಗಾಗಿ ಆಲಸ್ಯತನವನ್ನು ಬಿಟ್ಟಾಕಿ, ಆ ಸೋಂಬೇರಿತನವನ್ನು ಬಿಟ್ಟಾಕಿ. ನಾನು ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಸಮಸ್ಯೆ ಎಂಥದ್ದೇ ಬರಲಿ, ಯಾವ ರೂಪದಲ್ಲಾದರೂ ಕೂಡ ಬರಲಿ, ಭಗವಂತ ಅದನ್ನು ಎದುರಿಸುವ ಶಕ್ತಿ ನೀನು ನನಗೆ ಕೊಡಪ್ಪ ಎಂಬತಕ್ಕಂಥ ಒಂದು ಸಂಕಲ್ಪವನ್ನು ಮಾಡ್ಕೊಂಡು ತಾವು ಮುಂದುವರೆದಿದ್ದೇ ಆದರೆ ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ತಾವು 100ಕ್ಕೆ 100 ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ 6 ಸಂಖ್ಯೆ ಬಹಳ ಅದ್ಭುತವಾಗಿದೆ. 6 ಪಟ್ಟು ತಾವು ಏನು ಮಾಡಿದ್ರೂ ಕೂಡ ಬಹಳ ಚೆನ್ನಾಗಿರುತ್ತೆ. ಒಂದು 6 ಆ್ಯಪಲ್ನ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ. 6 ಆ್ಯಪಲ್ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಭಗವಂತನ ಸಾನ್ನಿಧ್ಯದಲ್ಲಿಟ್ಟು ನೈವೇದ್ಯವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ. ಅದರಲ್ಲಿ ಒಂದೇ ಒಂದು ಆ್ಯಪಲ್ನ ಪ್ರಸಾದವಾಗಿ ತಾವು ಸ್ವೀಕರಿಸಿ ಆ ಒಂದು ದೇವಸ್ಥಾನದಲ್ಲಿ ಯಾರಾದರೂ ಮಕ್ಕಳಿದ್ರೆ ಅವ್ರಿಗೂ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಭಗವಂತ ಪರಮೇಶ್ವರನ ಅನುಗ್ರಹದಿಂದ ಎಲ್ಲವೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದಿರುತ್ತೆ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಂದು ಆ್ಯಪಲನ್ನು ಕೊಟ್ಟರೆ ನಾವು ಕೆಲಸನ ಕಾರ್ಯಸಿದ್ಧಿಪಡಿಸ್ಕೊಳ್ತೀವ ಗುರುಗಳೇ? ಕೊಡೋದು ಆ್ಯಪಲಲ್ಲಿಲ್ಲ, ನಿಮ್ಮ ಶ್ರದ್ಧಾಭಕ್ತಿಯಲ್ಲಿದೆ. ಆ್ಯಪಲ್ ಅಂತ ನಾನು ಏನಕ್ಕೆ ಹೇಳಿದೆ ಅಂತಂದರೆ, ಆ್ಯಪಲ್ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ? ಮಕ್ಕಳನ್ನು ಕೂಡ ಇಷ್ಟಪಟ್ಟು ತಿಂತಾರೆ. ಭಗವಂತನಿಗೆ ನೈವೇದ್ಯ, ಭಗವಂತನ ಅಪೇಕ್ಷೆ ಪಡ್ತಾ ಇಲ್ಲ ಆ್ಯಪಲ್ನ, ಆದರೆ ಭಗವಂತನ ಹತ್ರ ನೈವೇದ್ಯ ಮಾಡಿಸಿ ತಾವು ಸ್ವೀಕಾರ ಮಾಡಿ ಮಕ್ಕಳಿಗೂ ಕೊಡಿ. ಆ ಕ್ಷಣ ತಿಂದು ಅವರು ತೃಪ್ತಿ ಪಡ್ತಾರಲ್ಲ, ಆ ತೃಪ್ತಿನಲ್ಲಿ ನೀವು ಕೆಲಸ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ, ತುಲಾ ಲಗ್ನ. ತುಲಾ ರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ ಅದರ ಚಲನವಲನ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಮಂದಗತಿಯಿಂದ ಸಾಗಿರ್ತಕ್ಕಂಥದ್ದಿದೆ. ಎಡಭಾಗದಲ್ಲಿ ಅದರ ಚಲನವಲನ ಇದೆ, ಅದು ಬಹಳ ಸ್ಲೋ ಆಗಿದೆ. ಅದರ ತಲೆಯನ್ನು ಎತ್ತಿ ನಿಂತಿರ್ತಕ್ಕಂಥದ್ದಿದೆ. ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಿಳಿಸೋದಾದರೆ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸ್ವಲ್ಪ ಜೋಪಾನ. ನಿಂದನೆಗೊಳಗಾಗ್ತಕ್ಕಂಥವ್ರು ಇರ್ತೀರಿ, ಅವಮಾನಕ್ಕೊಳಗಾಗ್ತಕ್ಕಂಥವ್ರು ಇರ್ತೀರಿ. ಇವತ್ತಿನ ದಿವಸ ನಿಮ್ಮ ಮಾತೇ ಎಲ್ಲೋ ಒಂದು ಕಡೆ ನಿಮ್ಮ ಅವಮಾನಕ್ಕೆ ಕಾರಣ ಆಗ್ತಕ್ಕಂಥದ್ದಿರುತ್ತೆ. ತಾಳ್ಮೆ ಎಂಬತಕ್ಕಂಥದ್ದನ್ನು ನೆಲಕ್ಕೆ ಹಚ್ಚಬೇಕು. ಇವತ್ತಿನ ದಿವಸ ಭೂಮಿಯ ತೂಕವನ್ನು ನಾವು ಹೇಗೆ ಅಳಿಲಿಕ್ಕಾಗೋದಿಲ್ವೋ, ನಿಮ್ಮ ತಾಳ್ಮೆಯನ್ನು ಅಷ್ಟರ ಮಟ್ಟಿಗೆ ತಾವು ಹದ್ದುಬಸ್ತನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ತಾಳ್ಮೆಯನ್ನು ಕಳ್ಕೊಂಡು ಇವತ್ತಿನ ದಿವಸ ಪರಿಸ್ಥಿತಿಗೆ ಅನುಗುಣವಾಗಿ ತಾವು ಏನಾದರೂ ಮಾತಾಡಿಬಿಟ್ರೆ ನೋಡ್ರಿ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಹಾಗಾಗಿ ಇಂತಹ ಪರಿಸ್ಥಿತಿನಲ್ಲಿದ್ದೀರಿ. ಒಂದು ಕಡೆ ಬಿಸಿ ತುಪ್ಪ ನುಂಗ್ಲಿಕ್ಕಾಗ್ತಾಯಿಲ್ಲ, ಉಗುಳ್ಲಿಕ್ಕಾಗ್ತಾಯಿಲ್ಲ, ಆದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಆದರೆ ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಅನ್ನೋದೇನಪ್ಪ ಅಂತಂದರೆ ಮೌನದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಏನೇ ಆಗಲಿ, ಎಂಥದ್ದೇ ಪರಿಸ್ಥಿತಿ ಇರಲಿ, ಸಮಸ್ಯೆ ಎಂಥದ್ದೇ ಆಗಲಿ, ಇಲ್ಲಾಂದರೆ ನಿಮಗೆ ನಿಂದನೆ ಆಗ್ತಾ ಇದೆ, ನಿಮಗೆ ಅವಮಾನ ಆಗ್ತಾ ಇದೆ ಅಂತಂದ್ರೂ ಕೂಡ ಒಂದು ಕ್ಷಣ ತಾವು ಮನಸ್ಸಿಗೆ ನೋವು ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲಪ್ಪ, ಇದು ನನಗಲ್ಲ ಅಂತ ಅಂದ್ಕೊಂಡು ತಾವು ಆ ಕ್ಷಣ ಮೌನದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಆದರೆ ಒಂದಂತೂ ಹೇಳ್ತೀನಿ, ಯಾವ ವಿಚಾರವಾಗಿ ಇವತ್ತಿನ ಸಹ ನೀವು ನಿಂದನೆಗೊಳಗಾಗಿದ್ದೀರೋ ಅದೇ ವಿಚಾರವಾಗಿ ಮುಂದಿನ ದಿನ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದರ ತದ್ವಿರುದ್ಧವಾಗಿ ನಿಮ್ಮ ಯಶಸ್ಸನ್ನು ತಾವು ಗಮನಿಸ್ತೀರಿ. ಇವತ್ತಿನ ಸಹ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಜೋಪಾನ ಜೋಪಾನ ಜೋಪಾನ. ಇನ್ನು ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ವಿಚಾರವಾಗಿ ಯಾವುದಾದ್ರೂ ಲೇವಾದೇವಿ ಮಾಡಬೇಕಾದ್ರೆ, ಇಲ್ಲಾಂದರೆ ಭೂಮಿಯ ಕುರಿತಾಗಿ ಯಾವುದಾದ್ರೂ ಒಂದು ವ್ಯವಹಾರಕ್ಕೆ ತಾವು ಮುಂದುವರಿಯೋದಾದರೆ ಬೇಡ. ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ಆದಷ್ಟು ಸ್ವಲ್ಪ ಕುಟುಂಬದವ್ರ ಜೊತೆ ಕಾಲ ಕಳೀತಕ್ಕಂಥದ್ದು ಬಹಳ ಉತ್ತಮ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು. ಅದನ್ನು ಹೊರತುಪಡಿಸಿ ತಿಳಿಸೋದಾದರೆ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಹಳದಿ ವರ್ಣದಲ್ಲಿರ್ತಕ್ಕಂಥ ಒಂದು ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಯೆಲ್ಲೋ ಕಲರ್. ಗುರುವಿನ ಮಾರ್ಗದರ್ಶನ ನಮಗೆ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಯೆಲ್ಲೋ ಕಲರ್ ಬಂದು ಹಳದಿ ಬಂದು ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಗುರುವಿನ ಅನುಗ್ರಹ ನಮಗಿದ್ರೆ ಇಂತಹ ಸಮಸ್ಯೆಗಳಿಂದ ಆದಷ್ಟು ಬೇಗ ದೂರ ಬರ್ತೀವಿ. ಹಾಗಾಗಿ ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಎಲ್ಲೋ ಒಂದು ಕಡೆ ಮಿಶ್ರ ಫಲಗಳನ್ನೇ ಸೂಚಿಸ್ತಾ ಇರ್ತಕ್ಕಂಥದ್ದಿದೆ. ಮಾರ್ಗದರ್ಶನವನ್ನು ಬಹಳ ವಿಶೇಷವಾಗಿ ನೀಡ್ತಾ ಇರ್ತಕ್ಕಂಥದ್ದಿದೆ. ಮಾತನಾಡ್ತಕ್ಕಂಥ ಮನಸ್ಸರಿ ಅದರ ಚಲನವಲನ ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಒಂದು ಕ್ಷಣ ಎಡಭಾಗಕ್ಕೆ ತಿರುಗುತ್ತೆ, ಮತ್ತೆ ಬಲಭಾಗಕ್ಕೆ ಬಂದು ಪಟ್ಟಂತ ಎಡಭಾಗಕ್ಕೆ ಹೋಗುತ್ತೆ. ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಇವತ್ತಿನ ದಿವಸ ಧನುರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು, ಅವರ ಆಲೋಚನೆ, ಅವರ ಮನಸ್ಥಿತಿ ಇದೆಲ್ಲವೂ ಕೂಡ ದ್ವಂದ್ವ ಆಲೋಚನೆಗಳಿಂದನೇ ಕೂಡಿರ್ತಕ್ಕಂಥದ್ದು ಇರುತ್ತೆ. ಒಂದು ಕಡೆ ಕೆಲಸ ಆಗತ್ತೆ, ಮತ್ತೊಂದು ಕಡೆ ಆಗುತ್ತೋ ಬಿಡುತ್ತೋ, ಏನು ಸಮಸ್ಯೆ ಎದುರಾಗುತ್ತೋ, ನಾನು ಮುಂದಕ್ಕೆ ಹೋಗ್ಲಾ ಬೇಡವಾ, ಈ ದ್ವಂದ್ವ ಆಲೋಚನೆಗಳಿಂದ ತಾವೆಲ್ಲರೂ ಕೂಡ ಒಂದು ರೀತಿ ಸನ್ನಿಗ್ಧ ಪರಿಸ್ಥಿತಿನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಿ. ಆದರೆ ಧನುರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ದಕ್ಷಿಣಾಭಿಮುಖವಾಗಿ ನಿಂತು ಒಂದು ಚಿಟಿಕೆ ಕಡಲೆಬೇಳೆ, ಒಂದು ಚಿಟಿಕೆ ಉದ್ದಿನಬೇಳೆ, ಒಂದು ಚಿಟಿಕೆ ಕಡಲೆಬೇಳೆ, ಒಂದು ಚಿಟಿಕೆ ಉದ್ದಿನಬೇಳೆಯನ್ನು ದಕ್ಷಿಣಾಭಿಮುಖವಾಗಿ ನಿಂತು 3 ಬಾರಿ ಅದನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ತಾವೆಲ್ಲರೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಧನುರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಬಹಳ ಚೆನ್ನಾಗಿದೆ. ಆ ಸಮಯದಲ್ಲಿ ತಾವು ಏನೊಂದು ಕೆಲಸ ಅಂದ್ಕೊಂಡ್ರೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನಾನು ಮತ್ತೊಂದು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ತಿಳಿಸ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಆ ಸಮಯದಲ್ಲಿ ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದು, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ನಿಲುವಿಗೆ ತೀರ್ಮಾನಕ್ಕೆ ಬರ್ತಕ್ಕಂಥದ್ದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಇತ್ಯರ್ಥ ಮಾಡ್ತಕ್ಕಂಥದ್ದು, ಇಲ್ಲಾಂದರೆ ಅಲ್ಲಿಗೆ ಆ ಒಂದು ಕೆಲಸದ ಸಮಾಪ್ತಿಯ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಆ ಒಂದು ಸಮಯದಲ್ಲಿ ಮಾಡೋದ್ರಿಂದ ಆ 2 ರಿಂದ 4 ಬಹಳ ಪ್ರಶಂಸವಾಗಿದೆ ಅಂತಲೇ ಹೇಳ್ಬೋದು ಧನುರಾಶಿನಲ್ಲಿರ್ತಕ್ಕಂಥವ್ರಿಗೆ. ಮತ್ತು ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯ ಏನೇ ಇರಲಿ, ನಿಮ್ಮ ಪ್ರಯಾಣ ಯಾವ ಕಡೆಗೆ ಇರಲಿ, ದಕ್ಷಿಣ ದಿಕ್ಕಿನ ಕಡೆ ಮೊದಲು ಪ್ರಯಾಣವನ್ನು ಬೆಳೆಸಿ ತಾವು ಅದಾದಮೇಲೆ ಬೇರೊಂದು ದಿಕ್ಕಿಗೆ ನಿರ್ಗಮನವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ದಕ್ಷಿಣಾಭಿಮುಖವಾಗಿ ತಾವು ನಿಂತು ದೃಷ್ಟಿ ತೆಗಿಬೇಕು. ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣವನ್ನು ಬೆಳೆಸೋದ್ರಿಂದ ದಕ್ಷಿಣಾಮೂರ್ತಿಗಳ ಸಂಪೂರ್ಣ ಕೃಪಾಶೀರ್ವಾದದಿಂದ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ ಧನುರಾಶಿನಲ್ಲಿರ್ತಕ್ಕಂಥವ್ರು. ಆದರೆ ದ್ವಂದ್ವ ಆಲೋಚನೆಗಳು ಬೇಡ. ದ್ವಂದ್ವ ಮನಸ್ಥಿತಿಯನ್ನು ದೂರ ಮಾಡಿ ಸ್ಥಿರ ಮನಸ್ಸಿನಿಂದ ಅಚಲ ಪ್ರಾರ್ಥನೆಯೊಂದಿಗೆ ಒಂದೊಳ್ಳೆ ಸಂಕಲ್ಪದೊಂದಿಗೆ ತಾವು ಮುಂದುವರೆದಿದ್ದೇ ಆದರೆ ಅಂದುಕೊಂಡಿರತಕ್ಕಂಥ ಕೆಲಸವನ್ನು 100ಕ್ಕೆ 100 ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರತಕ್ಕಂಥ ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ, ಬಹಳ ವೇಗವಾಗಿ ಏನೋ ಮಾರ್ಗದರ್ಶನವನ್ನು ನೀಡ್ತಾ ಇದೆ. ಅದರ ಚಲನವಲನ ಎಲ್ಲವೂ ಕೂಡ ಸಂಪೂರ್ಣವಾಗಿ ಎಡದಿಕ್ಕಿನ ಕಡೆ ಇದೆ. ತಲೆಯನ್ನು ಬಗ್ಗಿಸ್ತಾ ಇದೆ, ತಲೆಯನ್ನು ಎತ್ತರಿಸ್ತಾ ಇದೆ, ಆದರೆ ಮಧ್ಯಭಾಗದಲ್ಲಿ ನಿಂತಿರ್ತಕ್ಕಂಥದ್ದಲ್ಲ. ಹಾಗಾಗಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸಹ ಹಾಗೇ ಇದೆ. ಅಂಕು ಡೊಂಕುಗಳಿಂದ ಕೂಡಿರ್ತಕ್ಕಂಥದ್ದಿದೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸಹ. ಇವತ್ತಿನ ದಿವಸ ನೀವು ಹಾಕ್ತಕ್ಕಂಥ ಹೆಜ್ಜೆಲ್ಲೂ ಕೂಡ ಪ್ರಾರಂಭದ ಹಂತದಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ. ಅದಾದಮೇಲೆ ಸಮಾಧಾನ ಮಾಡ್ಕೊಳ್ತೀರಿ, ತಮಗೆ ತಾವೇ ಮುಂದುವರಿತಕ್ಕಂಥದ್ದಿರುತ್ತೆ. ಹಾಗಾಗಿ ಇಂತಹ ಪರಿಸ್ಥಿತಿಗಳನ್ನು ಸಾಧಾರಣವಾಗಿ ಎಲ್ಲ ಸಮಯನೂ ಕೂಡ ಅನುಭವಿಸ್ತಕ್ಕಂಥದ್ದು ಇರೋದಿಲ್ಲ. ಒಂದು ಕಳ್ಕೊಂಡ್ರೆ ಕಳ್ಕೊಂಡ್ಬಿಡ್ತೀವಿ, ಇಲ್ಲ ಪಡ್ಕೊಂಡ್ರೆ ಪಡ್ಕೊಂಡ್ಬಿಡ್ತೀವಿ. ಈ ಪಡ್ಕೊಳ್ಳೋದ್ರ ಮಧ್ಯೆ ನಾವಿಬ್ಬರು ಒಡೆದಾಡ್ತಾ ಇರ್ತೀವಲ್ಲ, ಆ ಕ್ಷಣವನ್ನು ಅನುಭವಿಸೋದು ಬಹಳ ಕಷ್ಟ ಅಂತಲೇ ಹೇಳ್ಬೋದು. ಇಂತಹ ಪರಿಸ್ಥಿತಿನಲ್ಲಿ ಇವತ್ತಿನ ದಿವಸ ಕುಂಭರಾಶಿನಲ್ಲಿ ಕೂಡಿರ್ತಕ್ಕಂಥವ್ರು ಇರ್ತೀರಿ. ನಿಮ್ಮ ಕೆಲಸದ ಬಗ್ಗೆ ಕಾರ್ಯಸಿದ್ಧಿ ಪಡಿಸ್ಕೊಳ್ಳೋದ್ರ ಬಗ್ಗೆ ಆಲೋಚನೆಯೂ ಕೂಡ ಅಷ್ಟೇ. ವಾರದುದ್ದಕ್ಕೂ ಕೂಡ ಈ ಕೆಲಸದ ಬಗ್ಗೆ ಇಷ್ಟೆಲ್ಲ ಕಷ್ಟಪಟ್ಟನಲ್ಲಪ್ಪ ಭಗವಂತ, ಒಂದು ಆದರೆ ಸಂತೋಷ, ಇಲ್ಲ ಅಂತಂದರೆ ಆಗಲಿಲ್ಲ ಅಂದರೆ ಕೈ ಬಿಟ್ಟಾದರೂ ಹೋಗ್ಬೋದಲ್ಲ. ಒಂದು ಕಡೆ ಆಗೋವಂಥ ಪರಿಸ್ಥಿತಿ ಎದುರಾಗುತ್ತೆ, ಮತ್ತೆಲ್ಲೋ ಒಂದು ಕಡೆ ಕೈ ಬಿಟ್ಟು ಹೋಗುತ್ತೆ. ಇಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ಆದರೆ ಆ ಕೆಲಸವನ್ನು ಸ್ಥಿರವಾಗಿ ನಾನು ಕಾರ್ಯಸಿದ್ಧಿ ಮಾಡಿಕೊಳ್ಳೇಬೇಕು ಎಂಬತಕ್ಕಂಥ ಒಂದು ಆಲೋಚನೆ ತಾವು ಮನಸ್ಸಿಗೆ ತಗೊಂಡು ತಾವು ಮುಂದುವರಿಬೇಕು, ಬಹಳ ಉತ್ತಮ. ಹಾಗಾಗಿ ಇದಕ್ಕೆ ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯ. ಗುರುವಿಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಹಾಗಾಗಿ ಗುರುವಿನ ಮಾರ್ಗದರ್ಶನ ನಮಗೆ ಬಹಳ ಮುಖ್ಯ. ಇವತ್ತಿನ ಕುಂಭರಾಶಿಯಲ್ಲಿರತಕ್ಕಂಥವ್ರು ತಮ್ಮ ಧರ್ಮದ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಒಬ್ಬ 3 ಜನ ಮಕ್ಕಳಿಗೆ, ಗಂಡು ಹೆಣ್ಣು, ಒಂದು 12 ವರ್ಷ ಒಳಗಡೆ ಇರತಕ್ಕಂಥ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಒಂದು ಚೂರು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಮಕ್ಕಳಿಗೆ ಇನ್ನೇನು ಥರ ಇಷ್ಟ ಆಗುತ್ತೆ, ಚಾಕ್ಲೇಟೇ ಇಷ್ಟ ಆಗುತ್ತೆ, ಒಂಚೂರು ಚಾಕ್ಲೇಟ್ ಆದರೂ ಕೊಟ್ಬಿಟ್ಟು ಅವರನ್ನು ತೃಪ್ತಿಪಡಿಸಿ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ, ನಾನು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗಬೇಕಪ್ಪ. ಈಗ ಭೂಮಿಯ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ವಿಚಾರವಾಗಿ ಸಮಸ್ಯೆ ಇರ್ಬೋದು, ಆರ್ಥಿಕ ಸಂಕಷ್ಟ ಇರ್ಬೋದು, ವಾಸ್ತುಗೃಹದಲ್ಲಿ ಸ್ಥಿರ ಮಹಾಲಕ್ಷ್ಮಿ ನೆಲೆಸ್ತಾ ಇಲ್ಲ, ತಾಯಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಬೇಕು. ಇದೆಲ್ಲದಕ್ಕೂ ಮೂಲ ಗುರು. ಗುರುವಿನ ಅನುಗ್ರಹ ನಮಗಾಗ್ಬಿಟ್ರೆ, ನಮಗೆ ಗುರುಬಲ ಒಂದಿದ್ರೆ ಇದೆಲ್ಲವನ್ನು ಕೂಡ ನಾವು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ಗುರುವಿನ ಅನುಗ್ರಹ ನಮಗೆ ಬಹಳ ಮುಖ್ಯ. ಅಂತಹ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ, ಅದರ ಚಲನವಲನ ಎಲ್ಲವೂ ಕೂಡ ಒಂದು ರೀತಿ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ತಲೆ ಎತ್ತಿ ಸಂಪೂರ್ಣವಾಗಿ ನೇರವಾಗಿ ನಿಂತಿರ್ತಕ್ಕಂಥದ್ದಿದೆ. ಆದರೆ ಈಗ ನೋಡಿ, ನಾನು ಮಾತು ಶುರು ಮಾಡಿದ ಮೇಲೆ ನಿಧಾನವಾಗಿ ತಲೆ ಎತ್ತಿ ನಿಂತಿರ್ತಕ್ಕಂಥದ್ದಿದೆ. ಆದರೆ ಎಡಭಾಗದಲ್ಲಿ ಅದರ ಚಲನವಲನ ಇದೆ. ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಮಾತು ತಪ್ಪತಕ್ಕಂಥದ್ದಿರುತ್ತೆ, ಜೋಪಾನ. ಮಾತನ್ನು ತಪ್ಪತಕ್ಕಂಥದ್ದಿರುತ್ತೆ, ಜೋಪಾನ. ಇವತ್ತಿನ ದಿವಸ ನಿಮ್ಮ ಮಾತು ಎಷ್ಟು ಸ್ಪಷ್ಟವಾಗಿರಬೇಕು, ಎಷ್ಟು ನಿರ್ಧಾರಿತವಾಗಿರಬೇಕು ಅಂತಂದರೆ, ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ, ನಾನು ಮಾಡ್ಕೊಡ್ತೀನಿ, ಒಂದು ಆಗುತ್ತೆ, ಇಲ್ಲ ಇಲ್ವಾ, ಈ ರೀತಿ ಇರಬೇಕು ಇವತ್ತಿನ ದಿವಸ ನಿಮ್ಮ ಬದುಕು. ಅದನ್ನು ಹೊರತುಪಡಿಸಿ ಗೊಂದಲಗಳಿಂದ, ಮಿಶ್ರ ಆಲೋಚನೆಗಳಿಂದ, ಆಗುತ್ತೋ ಇಲ್ವೋ, ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಬಿಡಪ್ಪ ಎಂಬತಕ್ಕಂಥ ಒಂದು ನೆಗೆಟಿವ್ ಆಲೋಚನೆಗಳಿಂದ ಕೂಡಿರತಕ್ಕಂಥದ್ದಿರುತ್ತೆ. ಆದರೆ ಆ ನೆಗೆಟಿವ್ ಆಲೋಚನೆಗಳನ್ನು ನಿಮ್ಮ ಮನಸ್ಸಿಗೆ ತಗೊಳ್ಬೇಡಿ, ಅದಕ್ಕೆ ಜಾಗ ಕೊಡಬೇಡಿ, ಹೊಡೆದೋಡಿಸ್ಬೇಕು. ನೆಗೆಟಿವ್ ಅನ್ನೋದನ್ನು ತಲೆನ ತೆಗೆದಾಕಬೇಕು. ನಾನು ಅಂದ್ಕೊಂಡಿದ್ದ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ, ಆ ಕೆಲಸದಲ್ಲಿ ನಾನು ಯಶಸ್ಸನ್ನು ಸಿದ್ಧಿ ಪಡಿಸ್ಕೊಳ್ತೀನಿ, ಇಲ್ಲ ನನಗೆ ಒಳ್ಳೇದಾಗಬೇಕು, ನನ್ನಿಂದ ಇನ್ನೊಬ್ರಿಗೆ ಒಳ್ಳೇದಾಗಬೇಕು. ಏನಾದ್ರೂ ಕೂಡ ಇವತ್ತಿನ ಸಹ ಕೆಲಸವನ್ನು ನಾನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀನಿ ಎಂಬತಕ್ಕಂಥ ಒಂದು ಆಲೋಚನೆಯಲ್ಲಿ ತಾವು ಮುಂದುವರಿಬೇಕು. ಆದರೆ ಎಲ್ಲೋ ಒಂದು ಕಡೆ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಆದರೆ ಒಂದು ವಿಚಾರ ನಾನು ಸ್ಪಷ್ಟೀಕರಿಸ್ತೇನೆ, ಏನೇ ಕೆಲಸ ಮಾಡಿ ಒಂದು ಆಧಾರ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ ಆಗಲಿ, ಇಲ್ಲ ಮತ್ತೊಬ್ಬರ ಹತ್ರ ಮಾತಾಡಬೇಕಾದ್ರೆ ಆಗಲಿ, ಒಂದು ಮಾತು ಕೊಡಬೇಕಾದ್ರೆ ಆಗಲಿ, ಆಧಾರ ಬಹಳ ಉತ್ತಮ, ಆಧಾರ ಬಹಳ ಪ್ರಥಮ. ಆಧಾರವನ್ನು ಇಟ್ಕೊಳ್ತಕ್ಕಂಥದ್ದು ಮತ್ತಷ್ಟು ಉತ್ತಮ ಅಂತಲೇ ಹೇಳ್ತೀನಿ. ಹಾಗಾಗಿ ಮೀನರಾಶಿನಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ಪೂರ್ವ ದಿಕ್ಕಿನ ಕಡೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು ಬಹಳ ಉತ್ತಮ. ಪೂರ್ವಾಭಿಮುಖವಾಗಿ ನಿಂತು ಭಗವಂತ ಶ್ರೀ ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಿ, ಸೂರ್ಯ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಿ, ಪೂರ್ವ ದಿಕ್ಕಿನ ಕಡೆ ಪ್ರಾರಂಭ ಮಾಡಿ, ಅದಾದಮೇಲೆ ತಾವು ಬೇರೊಂದು ದಿಕ್ಕಿನ ಕಡೆ ನಿರ್ಗಮನವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಮೀನರಾಶಿನಲ್ಲಿರ್ತಕ್ಕಂಥವ್ರು ಏನು ಆಲೋಚನೆ ಮಾಡಿ, ಆದರೆ ಅಪ್ಪಿ ಪಶ್ಚಿಮ ದಿಕ್ಕಿನ ಕಡೆ ಪ್ರಾರಂಭದ ಪ್ರಯಾಣವನ್ನು ಬೆಳೆಸಿದ್ರೆ ಎಲ್ಲೋ ಒಂದು ಕಡೆ ಎಡುವತಕ್ಕಂಥವ್ರು ಇರ್ತೀರಿ, ಜೋಪಾನ. ಮೀನರಾಶಿನಲ್ಲಿರ್ತಕ್ಕಂಥ
ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ತಾವು ಮುಂದುವರೆದಿದೆ ಆದರೆ ಇರೋದರಲ್ಲಿ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. 27 ನಕ್ಷತ್ರ, 12 ರಾಶಿಗಳು, ನವಗ್ರಹಗಳ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ. ಪ್ರಭು ಶ್ರೀ ರಾಮಚಂದ್ರನ ಅನುಗ್ರಹ ನಿಮಗಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ಸೌದತ್ತಿ ಯಲ್ಲಮ್ಮ ದೇವಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ತೆ. ಸುಹಾಸಿನಿ ಗುರುಗಳ ಕರದಿಂದ ಸಿಂಗಾರವಾದವಳೇ, ಭಕ್ತರ ಬಾಳನ್ನು ಬಂಗಾರಗೈದವಳೇ, ಹಣಿವೇಣಿ ಕಲ್ಯಾಣಿ ಜ್ಞಾನಪ್ರದಾಯಿನಿ. ನಮಗೆ ಕಾಣಿಸು ನಮಗೆ ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಜಗದಮ್ಮ ಹಾಳು ಬಾಳಿದು ದಿನವೂ ಗೋಳು ನನ್ನಮ್ಮ, ಹಾಲಂತ ಜೀವನವ. ನಮಸ್ತೆಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿನಾಯುಧಂ ತ್ರಿಜನ್ಮ ಪಾಪಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾಂ ಮೃತ್ಯೋರ್ಮೃಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೀಗ ನೋಡ್ತಿರ್ತಕ್ಕಂತಹದ್ದು ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಆಲಯ.
ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ದರ್ಶನ ಮಾಡ್ತಿದ್ದೀರಿ. ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳ ದೂರ ಮಾಡ್ಕೊಳ್ಳಿಕ್ಕೋಸ್ಕರನೇ ಕಾರ್ತೀಕ ಮಾಸದಲ್ಲಿ ಹಚ್ಚುವಂಥ ದೀಪ ಇಡೀ ಜಗತ್ತಿಗೆ ಬೆಳಕನ್ನು ಕೊಡಬೇಕು ಎಂಬತಕ್ಕಂಥ ಉದ್ದೇಶದಿಂದ ಈ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಜನ ರೈತ ಬಾಂಧವರು ಎಲ್ಲರೂ ಸೇರಿ ಬಂದು ಸ್ವಾಮಿಗೆ ಒಂದು ದೀಪದ ಆರತಿ ನಡೆಸ್ತಾ ಇದ್ದಾರೆ. ಇದು ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ಅಂದರೂ ಇದು ತಪ್ಪಾಗಲಾರದು. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಾನ್ನಿಧ್ಯ, ಪ್ರಸನ್ನ ಪಾರ್ವತಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅದರಲ್ಲೂ ಗಣಪನ ಆರಾಧನೆ ನಡೆಸುವಂಥ ಸಾನ್ನಿಧ್ಯ, ಸುಮಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪುಣ್ಯಕ್ಷೇತ್ರದ ಸಾನ್ನಿಧ್ಯ. ಈ ಸಾನ್ನಿಧ್ಯವಾದರೂ ವಿಶೇಷವಾಗಿ ಸೋಮೇಶ್ವರ ದೇವಾಲಯ, ಅದರಲ್ಲೂ ಗಿಂಡ್ಲಬಾವಿ ಎಂಬತಕ್ಕಂತಹದ್ದು ಸೂಲುಬೆಲೆ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ದೇವಾಲಯ. ಈ ದೇವಾಲಯಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ, ತನ್ನದೇ ಆದಂತಹ ಭಕ್ತ ವರ್ಗ ಇದೆ. ಸಾಕಷ್ಟು ಜನದ ಮನೆ ದೇವರಾಗಿರ್ತಕ್ಕಂಥ ಸೋಮೇಶ್ವರನ ಆಲಯದಲ್ಲಿ ದೀಪೋತ್ಸವದ ಕಾರ್ಯಕ್ರಮಕ್ಕಾಗಿ ನಾವು ಬಂದ್ವಿ. ಬಹಳ ಅತ್ಯದ್ಭುತವಾದಂತಹ ವಿಶೇಷವಾದಂಥ ಕಾಯಕ ನಡೀತಾ ಇದೆ. ಅಯ್ಯಪ್ಪನ ಮಾಲಾಧಾರಿಗಳು ಸಹಿತ ಭಜನೆ ಕಾರ್ಯಕ್ರಮವನ್ನು ಸಹಿತ ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪೂಜಾನುಷ್ಠಾನ ಮತ್ತೊಂದು ಕಡೆ, ಜೊತೆಗೆ ಸೋಮೇಶ್ವರ ಸುಂದರೇಶ್ವರರ ಅನುಗ್ರಹ ಪಡೀಲಿಕ್ಕಾಗಿ ಬಂದಂಥ ಭಕ್ತಸಾಗರ ಅದು ಮತ್ತೊಂದು ಕಡೆ. ಏನೇ ಆದರೂ ಪುಟ್ಟ ಗ್ರಾಮವಾದರೂ ವಿಶೇಷವಾಗಿರ್ತಕ್ಕಂಥ ಭಕ್ತರನ್ನು ಆಕರ್ಷಣೆ ಮಾಡಿ ಸಾಕಷ್ಟು ಜನ ಭಕ್ತರನ್ನು ಹರಿಸಿ ಆಶೀರ್ವದಿಸ್ತಿರ್ತಕ್ಕಂತಹ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವೇ ಅಂತಲೇ ಹೆಸರಾಗಿರ್ತಕ್ಕಂತಹ ಸೋಮೇಶ್ವರ ಸುಂದರೇಶ್ವರರ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಸ್ವಾಮಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡೋಣ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ನಮಃ, ಓಂ ವಿನಾಯಕನೇ ನಮಃ, ಓಂ ಕುಬೇರಾಯ ನಮಃ, ಓಂ ನಮಃ. ಪ್ರಪ್ರಥಮವಾಗಿ ಸೂಲಿಬೆಲೆ ಗ್ರಾಮಕ್ಕೆ ಶ್ರೀ ಮಹರ್ಷಿ ಆನಂದ ಗುರುಜಿಗಳು ಬಂದಿದ್ದರು. ಅವ್ರ ಕೃಪೆ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಬೇಕು ಅಂತ ನಾನು ವಿಮುಖ ಕೇಳ್ಕೊಳ್ತೀನಿ. ಅವರು ಬಂದು ಕೂಡ ತುಂಬ ಖುಷಿಪಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಯುವಕರ ಏನು ಒಂದು ಶ್ರಮವನ್ನು ಗುರುತಿಸಿ ಈ ಶ್ರಮಕ್ಕೆ ತಕ್ಕಂತೆ ಅವರು ಕೂಡ ಎಲ್ಲರೂ ಆಶೀರ್ವಾದ ಮಾಡಿ ನಮಗೂ ಆ ದೇವ್ರ ಕೃಪೆ ಸಿಗಲಿ ಅಂತ ಆಶೀರ್ವಾದ ಮಾಡ್ಬಿಟ್ಟು ಹೋಗಿದ್ದಾರೆ. ನಿಜಕ್ಕೂ ಇದು ಒಂಥರ ನಮಗೆ ಅದೃಷ್ಟದ ಸಂಕೇತನ ಅಂತ ಹೇಳ್ಬೋದು. ಗುರೂಜಿಗಳಾದಂಥ ಆನಂದ್ ಗುರೂಜಿಗಳು ಇಲ್ಲಿಗೆ ಆಗಮಿಸಿ ತಮಗೆ
ಎಲ್ಲರಿಗೂ ಆಶೀರ್ವಾದ ಮಾಡಿದ್ದು ತುಂಬ ಹೆಮ್ಮೆ ಪಡುವಂಥ ವಿಚಾರ. ಯಾಕಂದರೆ ಸೂಲಿಬೆಲೆಯಲ್ಲಿ ಇವತ್ತುವರೆಗೂ ಯಾರು ಗುರೂಜಿಗಳು, ಆನಂದ್ ಗುರೂಜಿಗಳು ಇವತ್ತುವರೆಗೂ ಬಂದಿರಲಿಲ್ಲ. ಅವರು ಬಂದು ಇಲ್ಲಿ ಆಶೀರ್ವಾದ ಮಾಡಿದ್ದು ತುಂಬಾ ನಮಗೆ ತುಂಬ ಅಂದರೆ ತುಂಬಾ ಹೃದಯಪೂರ್ವಕ ವಂದನೆಗಳು ಅವರಿಗೆ. ಈ ಸೂಲಿಬೆಲೆ ಎಲ್ಲ ಯುವಕ ಮೃತರು ಒಳ್ಳೆ ರೀತಿಯ ಸಹಕಾರ ನೀಡಿದ್ದು, ಒಳ್ಳೆಯ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು, ಇದರ ಮುಖ್ಯವಾಗಿ ಶ್ರೀ ಆನಂದ ಗುರೂಜಿಯವರು ಆಗಮಿಸಿದ್ದು ಅವರಿಗೆ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ಸಮಸ್ತ ಸೂಲಿಬೆಲೆಯ ನಾಗರಿಕರಿಗೆ ಆನಂದ ಗುರೂಜಿಯವರು ಬಂದು ಆಶೀರ್ವಾದ ಮಾಡಿದ್ದು, ಮುಂದಿನ ವರ್ಷವೂ ಸಹ ಶ್ರೀ ಆನಂದ ಗುರೂಜಿಯವರು ಬಂದು ಕಾರ್ಯಕ್ರಮವನ್ನು ಇನ್ನೂ ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಈ ಮುಖಾಂತರ ಮನವಿಯನ್ನು ಮಾಡುತ್ತೇನೆ. बोलो भारत माता की जय, बोलो भारत माता की जय, बोलो भारत माता की जय. हर नमः पार्वती पदे, हर हर महादेव, हर नमः पार्वती पदे, हर हर महादेव. हर नमः ಪಾರ್ವತಿ ಪದೇ. ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಆಗಮಿಸಿದ್ದೀರಿ. ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ಇಂತಹ ಒಂದು ಅದ್ಭುತವಾದಂತಹ ಸುಂದರವಾದಂತಹ ವೇದಿಕೆ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಚಂಡಿಕಾಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ. ವಿಶೇಷವಾಗಿರ್ತಕ್ಕಂಥ ರೀತಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಕೈಲಾಸನಾಥರಾದಂತಹ ಸಾಂಬ ಸದಾಶಿವನ ವಿಶೇಷವಾದಂಥ ಆರಾಧನೆ ಈ ಭಾಗದ ಎಲ್ಲ ಯುವಕರಿಗೂ ಸಹಿತ, ಎಲ್ಲ ಧರ್ಮನಿಷ್ಠರಿಗೂ ಸಹಿತ, ಎಲ್ಲ ಯುವ ಪೀಳಿಗೆಗೂ ಸಹಿತ ಸಾಂಬ ಸದಾಶಿವನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೆ. ಹರ ನಮ ಪಾರ್ವತಿ ಪದೇ. ಕೈಲಾಸದಲ್ಲಿರ್ತಕ್ಕಂಥ ಸಾಂಬ ಸದಾಶಿವನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಯಾರು ಹರ ನಮ ಪಾರ್ವತಿ ಪದೇ, ಹರ ಹರ ಮಹಾದೇವ್ ಅಂತ ಹೇಳ್ತಕ್ಕಂಥದ್ದು, ಓಂ ನಮ ಶಿವಾಯ ಎಂಬತಕ್ಕಂಥ ಆ ಶಿವಮಂತ್ರವನ್ನು ಪಠನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಬಹುದು ಎಂಬತಕ್ಕಂಥದ್ದು ಇದೆ. ಅಂತಹ ನಿಟ್ಟಿನಲ್ಲಿ ಇಷ್ಟು ಜನ ಭಕ್ತರು ಎಲ್ಲ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ತಾವು ಸೇರಿದ್ದೀರಿ. ಜೊತೆಗೆ ಅಗ್ನಿಗುಂಡ ಪ್ರವೇಶ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಲ್ದಿರ ಇಂತಹದ್ದೊಂದು ವೈಭವೀಪೂರಿತವಾದಂಥ ಅನುಷ್ಠಾನ ಬೇರೆಲ್ಲೂ ಕಾಣಲಿಕ್ಕೆ ಸಿಕ್ಕೋದೇ ಇಲ್ಲ. ಇದು ಭಾರತೀಯ ಹಿಂದೂ ಸನಾತನ ಧರ್ಮ. ಜೊತೆಗೆ ಇನ್ನೇನು ಅಗೋಯಿಗೋ ಅಂದರೆ ತುಂಬ ದಿನಗಳಿಂದ ಕನಸು ಕಟ್ಕೊಂಡಿದ್ವಿ ನಾವು. ತುಂಬ ದಿನಗಳಿಂದ ಇರ್ತಕ್ಕಂಥ ಒಂದು ಕನಸು ನನಸಾಗ್ತಾ ಇದೆ. ಇವತ್ತು ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಆಲಯ ಲೋಕಾರ್ಪಣೆ ಆಗ್ತಾ ಇದೆ. ಎಷ್ಟೋ ಜನ ಅದಕ್ಕಾಗಿ ಬಲಿಪ್ರದಾನವಾಗಿರ್ತಕ್ಕಂಥವ್ರನ್ನ ನಾವು ಕಾಣ್ತಾ ಇದ್ದೇವೆ. ಆದರೆ ಯಾರೊಬ್ಬರಿಗೂ ಸಿಗದಂಥ ಸೌಭಾಗ್ಯ ನಿಮ್ಮೆಲ್ಲರಿಗೂ ಸಿಕ್ಕಿದೆ ಅಂದರೆ ಅದು ಪುಣ್ಯದ ಮಾತು. ಹಾಗಾಗಿ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಒಮ್ಮೆ ಪ್ರಾರ್ಥನೆ ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಜೋರಾಗಿ ಹೇಳಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹನುಮ ಹುಟ್ಟಿದ್ದು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮ, ಕಿಷ್ಕಿಂಧ ನಗರದಲ್ಲಿ ಹುಟ್ಟಿದಂಥ ಹನುಮನ ಸಾನ್ನಿಧ್ಯದಿಂದ ನೇರವಾಗಿ ಅಯೋಧ್ಯೆಗೆ ಒಂದು ವಾಹನದ ವ್ಯವಸ್ಥೆ ಮಾಡ್ತಾ ಇರತಕ್ಕಂಥದ್ದು ಇನ್ನೂ ಸಂತೋಷವೇ ಸರಿ. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಸಹಿತ ಭಾಳ ಹೆಮ್ಮೆಯಿಂದ ಹೇಳಬಹುದು, ನಮ್ಮ ರಾಜ್ಯದ ನಮ್ಮ ಮುದ್ದಿನ ಕುವರ ಹನುಮ ಅಂತ. ಹನುಮ ಕರ್ನಾಟಕದಲ್ಲಿ ಹುಟ್ಟಿ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಪಾದ ಸೇವೆಗಾಗಿ ತನ್ನನ್ನು ತಾನು ಸಂಪೂರ್ಣ ಮುಡುಪಾಗಿಟ್ಕೊಂಡಿದ್ದಾನೆ. ಹಾಗೆ ಇಲ್ಲಿರ್ತಕ್ಕಂಥ ಯುವ ಪ್ರತಿಭೆಗಳನ್ನು ಒಬ್ಬೊಬ್ಬರನ್ನು ನೋಡ್ತಿದ್ರೆ ತಾವೆಲ್ಲ ಕೇಸರಿ ಶಾಲು ಹಾಕ್ಕೊಂಡು ಹುಮ್ಮಸ್ಸಿನಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡೋದಾಗಲಿ, ಇಂತಹ ಒಂದು ಧರ್ಮ ಕಾರ್ಯಗಳಲ್ಲಿ ನಿರತರಾಗತಕ್ಕಂಥದ್ದಾಗಲಿ, ಇಂತಹ ಅದ್ಭುತವಾದ ಕಾಯಕದಲ್ಲಿ ಈ ವಯಸ್ಸಲ್ಲಿ ನಾವು ಈ ಸೇವೆಯನ್ನು ಮಾಡಬೇಕು ಎಂಬತಕ್ಕಂಥ ಪಣ ತೊಟ್ಟು ಓಡಾಡ್ತಿರೋದು ನೋಡಿದ್ರೆ ಇದು ಬಹಳ ಸಂತೋಷ ಪಡ್ತಾ ಇದ್ದೀವಿ. ಹಾಗೆ ರಾಮರಾಜ್ಯ ಎಂಬತಕ್ಕಂಥದ್ದು ಅತಿ ಶೀಘ್ರದಲ್ಲಾಗುವಂಥದ್ದಾಗಬೇಕು. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಕೈಲಾಸದಿಂದ ದರಗಿಳಿದಂಥ ಸಾಂಬ ಸದಾಶಿವನ ದರ್ಶನ ಮಾಡಲಿಕ್ಕಾಗಿ ನಾವೆಲ್ಲರೂ ಸಹಿತ ಕಾರ್ತುರವಾಗಿ ಕಾಯ್ತಾ ಇದ್ದೀವಿ. ಇವತ್ತು ಯಾರೆಲ್ಲ ದೀಪವನ್ನು ಹಚ್ಚಿದ್ದೀರಿ, ಯಾರೆಲ್ಲ ದೀಪವನ್ನು ಹಚ್ಚಿ ಸಾಂಬ ಸದಾಶಿವನ ದರ್ಶನ ಮಾಡ್ತಿದ್ದೀರಲ್ಲ, ನಿಮ್ಮ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಆಗುತ್ತೆ. ಹಾಗೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಾಕಷ್ಟು ಜನ ಮಾಲಾಧಾರಿಗಳಿದ್ದೀರಿ, ಭಕ್ತರಿದ್ದೀರಿ. ಸ್ವಾಮಿಯೇ ಹರಿಹರ ಸುತನೇ, ಕನ್ಯಮೂಲ ಗಣಪತಿ ಭಗವಾನೇ,
ನಯ್ಯಾಭಿಷೇಕ ಪ್ರಿಯನೇ ಸ್ವಾಮಿಯೇ ಸ್ವಾಮಿಯೇ. ಶಬರಿಮಲೆಯಲ್ಲಿ ಅಯ್ಯಪ್ಪನ ನೋಡಲಿಕ್ಕಾಗಿ ಲಕ್ಷಾಂತರ ಜನ ಈಗಾಗಲೇ ಭಕ್ತರು ಕಾತುರತೆಯಿಂದ ಕಾಯ್ತಿದ್ದಾರೆ. ಏನೇ ಆದರೂ ಅಲ್ಲಿ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಹೋಗುವಂಥ ಪ್ರತಿಯೊಬ್ಬ ಭಕ್ತ ಮಹಾಶಯರು ಸಹಿತ ಆರೋಗ್ಯಕರವಾಗಿ ಕ್ಷೇಮವಾಗಿ ಅಯ್ಯಪ್ಪನ ದರ್ಶನ ಮಾಡಿ ನಿಮ್ಮ ಕುಟುಂಬಗಳಿಗೆ ಬಂದು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಹರಸಿ ಆಶೀರ್ವದಿಸುವಂಥದ್ದಾಗಲಿ. ಪ್ರತಿಯೊಬ್ಬರ ಮನಸ್ಸಲ್ಲಿರುವಂಥ ಆಸೆ ಆಕಾಂಕ್ಷೆ ಸಿದ್ಧಿಯಾಗುವಂಥ ರೀತಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ತಾವೆಲ್ಲರೂ ಸಹಿತ ಅಯ್ಯಪ್ಪನ ಮಾಲಾಧಾರಿಗಳು ಹಾಗೂ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಆದಷ್ಟು ಬೇಗ ಮತ್ತೊಮ್ಮೆ ಇಂಥ ಒಂದು ಧರ್ಮರಥ ಯಾತ್ರೆ ಇದೇ ನಿಮ್ಮ ಸೂಲುಬೆಲೆ ಗಿಡ್ಲುಬಾವಿನಲ್ಲಿ ನಡೀಲಿ. ಆ ಕಾರ್ಯಕ್ರಮಕ್ಕೆ ಪುನಃ ನಾವು ಬರೋದಕ್ಕೆ ನಮಗೊಂದು ಒಳ್ಳೆಯ ಅವಕಾಶ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಸ್ವಾಮಿಗೆ ಒಂದು ಆರತಿ ಸಲ್ಲಿಸೋಣ. ಎಲ್ಲರೂ ಸಹಿತ ಇವತ್ತು ಮೊದಲೇ ಹೇಳಿದೆ, ಇದು ಅಮಾವಾಸ್ಯೆಯ ಕಾಲ, ಇದು ರಾತ್ರಿ ಕಾಲ. ವಿಶೇಷವಾಗಿರ್ತಕ್ಕಂಥ ಸೋಮೇಶ್ವರನ ಸಾನ್ನಿಧ್ಯವಿರ್ತಕ್ಕಂಥ ಈ ಶುಭಗಳಿಗೆನಲ್ಲಿ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯ ಯಶಸ್ಸಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಸಾಧ್ಯವಾದರೆ ನಿಮ್ಮ ಮೊಬೈಲಲ್ಲಿ ಟಾರ್ಚನ್ನ ಆನ್ ಮಾಡಿ ಒಂದು ಸತಿ. ಯಾಕೆಂದರೆ ಮೊಬೈಲ್ ಟಾರ್ಚ್ ಯಾವುದಕ್ಕೋಸ್ಕರ ಅಂದರೆ ಇದು ಕಾಡುಗತ್ತಲಿರ್ತಕ್ಕಂಥ ಕಾಲ, ಶಿವ ಈಗ ಧರೆಗಿಳಿಯುವಂಥ ಕಾಲ, ಸ್ವಾಮಿಗೆ ಆರತಿ ಮಾಡುವಂಥ ಕಾಲ. ಇಲ್ಲಿ ಮಾಡುವಂಥ ಆರತಿ ನಾನು ಮಾತ್ರ ಅಲ್ಲ, ನೀವೇ ನಿಮ್ಮ ಸ್ವಹಸ್ತದಿಂದ ಮಾಡಬೇಕು. ನೀವು ನಿಮ್ಮ ಸ್ವಹಸ್ತದಿಂದ ಆರತಿ ಹೇಗೆ ಮಾಡಬೇಕು ಅಂದರೆ ನಿಮ್ಮ ಕೈಲಿರ್ತಕ್ಕಂಥ ಟಾರ್ಚಿಂದ ನೀವು ಆರತಿ ಮಾಡಿ, ನಾನು ಇಲ್ಲಿ ಒಂದು ದೀಪದ ಆರತಿ ನಾನು ಮಾಡ್ತೇನೆ. ಸೂಲುಬೆಲೆನಲ್ಲಿ ನಕ್ಷತ್ರಗಳು ಎಲ್ಲಿದೆಪ್ಪ ಅಂದರೆ ಎಲ್ಲ ಭೂಮಿಗೆ ಇಳಿದಿದೆ ಅಂತ ಆಗಬೇಕು. ಭೂಮಿಗೆ ಇಳಿದಿರ್ತಕ್ಕಂತಹ ನಕ್ಷತ್ರ ಮಂಡಲ ನೋಡಬೇಕು. ಆದರೆ ಅಮಾವಾಸ್ಯೆ ಕಾಡುಗತ್ತಲಲ್ಲಿ ನಕ್ಷತ್ರ ಕಾಣಲ್ಲ, ಆದರೆ ಸೋಮೇಶ್ವರನ ಸಾನ್ನಿಧ್ಯದಲ್ಲಿ ನಕ್ಷತ್ರ ಕಾಣಬೇಕು. ಆ ನಕ್ಷತ್ರಕ್ಕಾಗಿ ನಿಮ್ಮ ಕರದಲ್ಲಿರ್ತಕ್ಕಂತಹ ನಿಮ್ಮ ಕೈಯಲ್ಲಿರ್ತಕ್ಕಂತಹ ಟಾರ್ಚಿಂದ ಇವತ್ತು ನಾವು ನಕ್ಷತ್ರಗಳನ್ನು ತೋರಿಸೋಣ. ಎಲ್ಲರೂ ಆರತಿ ಮಾಡಿ. ಹರೆ ನಮ ಪಾರ್ವತೀಪದೇ, 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 ಹರೆ ನಮ ಪಾರ್ವತೀಪದೇ. ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ಒಂದು ಪ್ರಧಾನವಾದಂಥ ಸಂಕಲ್ಪ. ಹಾಗೆ ಗಿಂಡ್ಲಬಾವಿ ಸೂಲುಬೆಲೆಯ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಒಂದು ಕಿವಿ ಮಾತಿದೆ. ಗರ್ಭಗುಡಿಯಲ್ಲಿ ಸೋಮೇಶ್ವರನಿಗೆ ಆರತಿ ಮಾಡಿ ಮಹಾಮಂಗಳಾರತಿಯನ್ನು ಮಾಡೋಕ್ಕೂ ಮುನ್ನ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಸಂಕಲ್ಪ ಮಾಡಿದ್ವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಆಲಯ ಪ್ರತಿಷ್ಠಾಪನೆ ಆಗ್ತಾ ಇದೆ. ಆ ಆಲಯ ಪ್ರತಿಷ್ಠಾಪನಾ ಶುಭಗಳಿಗೆ ಯಾವುದೇ ಅಡ್ಡಿ ಆತಂಕ ಆಗಬಾರ್ದು ಅಂತೇಳಿ ನಾನು ಪ್ರಾರ್ಥನೆ ಮಾಡಿದೆ. ಜೊತೆಗೆ ಪ್ರತಿಯೊಬ್ಬ ರೈತ ಬಾಂಧವರು ಸಹಿತ ಸಕಾಲಕ್ಕೆ ಮಳೆ ಬೆಳೆಯಾಗಿ ಸುಂದರವಾದಂಥ ಜೀವನ ಸಾಗಿಸ್ಲಿ ಅಂತ ಹೇಳ್ಕೊಂಡೆ. ಹಾಗೆ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರು ಸಹಿತ ಚೆನ್ನಾಗಿರಬೇಕು ಅಂತ ಸಂಕಲ್ಪ ಮಾಡಿದಾಗ ಸ್ವಾಮಿ ಒಂದು ವರಪ್ರಸಾದವನ್ನು, ಆ ಪುಷ್ಪ ಪ್ರಸಾದವನ್ನು ಗರ್ಭಗುಡಿಯಲ್ಲಿ ವಿರಾಜಮಾನಾಗಿ ಅಲಂಕರಿತವಾಗಿರ್ತಕ್ಕಂಥ ಸೋಮೇಶ್ವರನ ಸಾನ್ನಿಧ್ಯದಿಂದ ಆದಂಥ ಮಹಾಪ್ರಸಾದ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಏನೇ ಆದರೂ ಸ್ವಾಮಿಗೆ ನಡೆದಂಥ ಆ ಅಲಂಕಾರ, ಸ್ವಾಮಿಯ ವಿಶೇಷವಾದಂಥ ಪೂಜಾನುಷ್ಠಾನ, ಇಷ್ಟು ಜನ ಭಕ್ತ ಸಾಗರದ ಮಧ್ಯದಲ್ಲಿ ನಡೆದಂಥ ವಿಶೇಷವಾಗಿರ್ತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಆರಾಧನೆ ಎಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ
ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಆನಂದ ಗುರೂಜಿರವರ ಪಾದ ಕಂಡೆ